ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ಇವತ್ತಿನ ವಾಕ್ಯ ನಾವು ಕೇಳೋಕ್ಕಿಂತ ಮುಂಚೆ ನಾವು ಒಂದು ನಿಮಿಷ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಈ ಸಮಯ, ಈ ಸಂದರ್ಭ ಸ್ವಾಮಿ ಎಲ್ಲ ಅನುಕೂಲತೆ ಮಾಡಿಕೊಟ್ಟದಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನಿಮ್ಮ ವಾಕ್ಯ ಅನೇಕರ ಸೇವಕರ ಬಾಯಿಂದ ಕೇಳುವಂಗೆ ಸ್ವಾಮಿ, ಅನೇಕ ಪ್ರಕಟಣೆಗಳನ್ನು ನಾವು ಕೇಳಿ ನಾವು ಅರ್ಥ ಮಾಡ್ಕೊಳ್ಳುವಂಗೆ, ನಿಮ್ಮ ವಾಕ್ಯದ ಗುಡಾರ್ಥವನ್ನು ನಮಗೆ ತಿಳಿಸುವಂಗೆ ತಿಳಿಸ್ಲಿಕ್ಕೆ ಅನೇಕ ಸೇವಕರು ಮುಂದೆ ಬಂದಿದ್ದಾರೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತು ನಮ್ಮ ಹೃದಯಗಳನ್ನು ತೆರೀರಿ ಕರ್ತನೆ, ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಬೀಳಲಿ ಅಪ್ಪ, ಫಲ ಕೊಡಲಿ ಸ್ವಾಮಿ. ನಾವು ಬರೀ ಕೇಳುವರಾಗದೆ ಕೇಳಿ ಕೈಕೊಂಡು ನಡೆಯೋ ಜನಾಂಗ ಆಗುವಂಗೆ ನಮಗೆ ಸಹಾಯ ಮಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಧ್ಯಾನಕ್ಕೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಗಾಸ್ಪಲ್ ಆಫ್ ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 24 ಆನ್ವರ್ಡ್ಸ್. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ. Another parable put he forth unto them, saying, The kingdom of heaven is likened unto a man which sowed good seed in his field. But while men slept, his enemy came and sowed tares among the wheat and went his way. And when the blade was sprung up and brought forth fruit, then appeared the tares also. So the servants of the householder came and said unto him, Sir, did not thou sow good seed in thy field? From whence then hath it tares? And he said unto them, An enemy hath done this. The servants said unto him, Wilt thou then what we go and gather them? But he said, Nay, lest while ye gather up the tares, ye root up also the wheat with them. Let both grow together until the harvest. And in the time of harvest I will say to the reapers, Gather ye together first the tares, and bind them in bundles to burn them, but gather the wheat into my barn. ಈ ಒಂದು ಸಾಮ್ಯ ನಮಗೆ ಎಲ್ಲರಿಗೆ ಗೊತ್ತಿದ್ದ ಸಾಮ್ಯ ಆಗಿದೆ. ಇದು ಏನೆಂದರೆ, ಒಬ್ಬ ಯಜಮಾನ ಬಿತ್ತಲಿಕ್ಕೆ ಹೋಗಿದ್ದಾನೆ. ಅವ ಬೀಜವನ್ನು ಬಿತ್ತಿದ್ದಾನೆ. ಬೀಜವನ್ನು ಬಿತ್ತಿದ ನಂತರ ಎಲ್ಲ ಸರಿಯಾಗಿದೆ. ಕೆಲವು ದಿವಸ ಆದ ಮೇಲೆ ಆ ಮೊಳಕೆಯ ಬೀಜ ಬಿದ್ದು ಮೊಳಕೆ ಹೊಡೆದು ಬೆಳೆದು ನಿಲ್ತಾಗ ಕೆಲಸದವ್ರು ಹೋಗಿ ಚೆಕ್ ಮಾಡ್ತಾರೆ. ಆ ಹೊಲಕ್ಕೆ ಹೋಗಿ ಚೆಕ್ ಮಾಡುವಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಏನು ಆಶ್ಚರ್ಯ ಆಗುತ್ತೆ ಅವ್ರಿಗೆ? ಅಯ್ಯೋ, ನಮ್ಮ ಯಜಮಾನ ಅಂತೂ ಒಳ್ಳೆ ಬೀಜ ಬಿತ್ತಿದ್ದಾನೆ, ಆದರೆ ಇಲ್ಲಿ ನಮಗೆ ಈ ಒಳ್ಳೆ ಬೀಜ ಜೊತೆನೂ ಹಣಜಿ ಬಂದಿದೆ. ಇದು ಹೇಗೆ ಬಂತು? ಇದು ಯಾವಾಗ ಬಂತು? ಪ್ರಿಯರೇ, ಒಂದು ಸಂಗತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಎವ್ರಿಥಿಂಗ್ ದಟ್ ಈಸ್ ಪ್ರೆಷಿಯಸ್ ಟೇಕ್ಸ್ ಟೈಮ್. ಏನೇ ಸಮಯ ತಗೊಳ್ತಾ ಇದ್ದರೆ ಅದು ಭಾಳ ಅಮೂಲ್ಯ ಆಗಿರ್ತದೆ. ಈಗ ನಮ್ಮ ಮನೇಲೇ ನೋಡಿ, ನಾವು ನಮ್ಮ ಬ್ಯಾಂಗ್ಳೂರಲ್ಲಿ ಅಂತೂ ಅದು ತುಂಬ ನಡೀತಾ ಇದೆ. ಏನಂದರೆ, ನಮಗೀಗ ಅಡಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ. ನಮ್ಮ ಫಾಸ್ಟ್ ಫುಡ್ ಚೈನ್ ದೊಡ್ಡಾಗ್ಬಿಟ್ಟಿದೆ. ಎಲ್ಲಿ ನೋಡಿದರೂ ನಾವು KFC ನೋಡ್ತೇವೆ, ಮೆಕ್ಡೊನಾಲ್ಡ್ಸ್ ನೋಡ್ತೇವೆ. ಇದು 2 ಜಾಯಿಂಟ್ ಇರ್ಬೋದು, ಬಟ್ ಇನ್ನೂ ಅನೇಕ ಈಟ್ರೀಸ್, ಹೋಟೆಲ್ಸು ಓಪನ್ ಆಗಿದೆ. ಏನಾಗ್ತಾ ಇದೆ? ಒಂದು ಫೋನ್ ನಾವು ಮಾಡಿದ ತಕ್ಷಣ ಆಹಾರ ಮನೆಗೆ ಬಂದು ಬಿಡುತ್ತೆ. ಆದರೆ ಡಾಕ್ಟರ್ಸ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಏನೆಂದರೆ, ಈ ಹೋಟೆಲಿಂದ ಆರ್ಡರ್ ಮಾಡ್ತೀರಿಯಲ್ಲ, ಇದು ಜಂಕ್ ಫುಡು. ಇದನ್ನು ತಿಂದರೆ ನಿಮ್ಮ ದೇಹಕ್ಕೆ ಇದು ಒಳ್ಳೆಯದಲ್ಲ. ಸಣ್ಣ ಮಕ್ಕಳು, ನಾನು ಬೆಳೀತಾ ಇರಬೇಕಾದ್ರೆ ಸಣ್ಣ ಮಕ್ಕಳು ಇಷ್ಟು ತ್ವರ ನಾನು ಎಂದೂ ನೋಡಿಲ್ಲ. ಇಷ್ಟು ಚಬಿಯಾಗಿ, ಇಷ್ಟು ಒಬೀಸ್ ಮಕ್ಕಳನ್ನು ನಾನು ನೋಡಿಲ್ಲ. ಇವತ್ತು ಮಕ್ಕಳನ್ನು ನಾವು ಯಾಕೆ ಇಷ್ಟು ಒಬೀಸ್ ನೋಡ್ತೇವೆ ಅಂದರೆ, ನಮ್ಮ ಮಕ್ಕಳಿಗೆ ಫೇವ್ರೆಟ್, ನನ್ನ ಮೊಮ್ಮಗನೂ ಇದ್ದಾನೆ, ಅವನಿಗೂ ಸಹ ತುಂಬ ಫೇವ್ರೆಟ್ ಅಂದರೆ ಫ್ರೆಂಚ್ ಫ್ರೈಸ್ ವಿತ್ ಸಾಸ್. ನನಗೆ ಬಂದು ಸ್ಕೂಲಿಂದ ಬಂದ ಮೇಲೆ ನನಗೆ ಹೇಳ್ತಾನೆ, ಅಜ್ಜಮ್ಮ ನನಗೆ ಫ್ರೆಂಚ್ ಫ್ರೈಸ್ ವಿತ್ ಸಾಸ್ ಕೊಡು, ಇಲ್ಲ ನಗೆಟ್ಸ್ ವಿತ್ ಸಾಸ್ ಕೊಡು, ಚಿಕನ್ ವಿತ್ ಸಾಸ್ ಕೊಡು. ಅವ್ರಿಗೆ ಅದು ರೂಢಿಯಾಗಿಬಿಟ್ಟಿದೆ. ಯಾಕೆಂದರೆ ಇಟ್ ಈಸ್ ಟೇಸ್ಟಿ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಹಾರ್ಮ್ಫುಲ್. ಅದೇ ನಾವು ಮನೇಲಿ ಅಡುಗೆ ಮಾಡಿದರೆ, ನಾನು ಕೆಲವು ಸರ್ತಿ ನೆನೆಸೋದು, ಇಷ್ಟು ಅಡುಗೆ ಮಾಡ್ತಾ ಇದ್ದಾನೆ, ಇಷ್ಟು ಟೈಮ್ ಇದಕ್ಕೆ ನಾನು ಹಾಕ್ತಾ ಇದ್ದಾನೆ. ನಾನು ಪಾಸ್ಟ್ರಿಗೆ ಹೇಳೋದು, ಇಷ್ಟೇ ಅಡುಗೆ ಮಾಡಲಿಕ್ಕೆ ಇಷ್ಟು ಟೈಮ್ ಹೋಗ್ತದಲ್ಲ. ಎಸ್, ಎನಿಥಿಂಗ್ ದಟ್ ಈಸ್ ಪ್ರೆಷಿಯಸ್ ಟೇಕ್ಸ್ ಟೈಮ್.
ಬಟ್ ಇಟ್ ಈಸ್ ಗುಡ್ ಫಾರ್ ಅಸ್. ಆದರೆ ನಾವು ಈ ಒಂದು ಕಾಲದಲ್ಲಿ ನಾವಿದ್ದವೆಲ್ಲ ಪ್ರಿಯರೇ, ಟೈಮ್ ಯಾರಿಗೂ ಇಲ್ಲ. ಯಾರಿಗೂ ಒಂದು ಮಾತು ಕೇಳ್ರಿ, ಏನು ಬರ್ತಾ ಇಲ್ಲ, ಏನು ಕಾಣ್ತಲ್ಲ, ಅಯ್ಯೋ ತುಂಬ ಬ್ಯುಸಿ. ಆಶ್ಚರ್ಯ ಏನೆಂದರೆ, ನಮ್ಮ ಪೂರ್ವಿಕರು ಅಜ್ಜಮ್ಮನವ್ರಿಗೂ 24 ತಾಸೇ ಇತ್ತು. ಇವಾಗ ಸಹ ನಮಗೆ 24 ತಾಸೇ ಇದೆ. ಆವಾಗ ಅವ್ರಿಗೆ ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ. ಅಂದರೆ ದೇ ಡಿಂಟ್ ಹ್ಯಾವ್ ವಾಷಿಂಗ್ ಮೆಷಿನ್, ದೇ ಡಿಂಟ್ ಹ್ಯಾವ್ ವಾಷರ್ಸ್, ದೇ ಡಿಂಟ್ ಹ್ಯಾವ್ ಮಿಕ್ಸಿ, ದೇ ಡಿಂಟ್ ಹ್ಯಾವ್ ಕುಕ್ಕರ್. ಇಂಥದ್ದೆಲ್ಲ ಏನಿರಲಿಲ್ಲ. ನನಗೆ ನೆನಪಿದೆ, ನಾನು ಬೆಳಿಬೇಕಾದ್ರೆ ಮಮ್ಮಿ ಕಲ್ಲಲ್ಲಿ ಮಸಾಲ ಹಾಕಿ ಕೊಡೋದು. ಅದು ದೊಡ್ಡ ಫ್ಯಾಮ್ಲೀಸ್. ಆ ಮಸಾಲ ನಾವು ರುಬ್ಬಿ ಮಿನಿಮಮ್ 1 to 1.5 hour ನಮಗೆ ಮಸಾಲ ರುಬ್ಬಬೇಕು. ಯಾಕೆಂದರೆ ಅಷ್ಟು ಜನರಿಗೆ ಅಡುಗೆ ಆಗಬೇಕು. ಆವಾಗ ನಮಗೆ ಟೈಮ್ ಇತ್ತು, ಆದರೆ ಇವಾಗ ನಮಗೆ ಟೈಮ್ ಇಲ್ಲ. ದೇವರ ವಾಕ್ಯದಲ್ಲಿ ಎಕ್ಲಿಸಿಯಾಸ್ಟಿಕ್ಸ್ ಪ್ರಸಂಗಿಯಲ್ಲಿ ಒಂದು ಮಾತಿದೆ, ಅದನ್ನು ನಾವು ಓದ್ಕೊಳ್ಳುವ. ಲೆಟ್ ಅಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಲಿಸಿಯಾಸ್ಟಿಕ್ಸ್ ಚಾಪ್ಟರ್ 3. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನದಿಂದ ಸೊಲೊಮನ್ ಏನು ಹೇಳ್ತಾನೆ? ಟು ಎವ್ರಿಥಿಂಗ್ ದೇರ್ ಇಸ್ ಅ ಸೀಸನ್ ಆ್ಯಂಡ್ ಅ ಟೈಮ್, to every purpose under the heaven, and time to be born and a time to die, a time to plant and a time to pluck up that which is planted, a time to kill and a time to heal, a time to break down and a time to build up, a time to weep and a time to laugh, a time to mourn and a time to dance, a time to cast away stones and a time to gather stones together, a time to embrace and a time to refrain from embracing, a time to get and a time to lose, a time to keep and a time to cast away, a time to rend and a time to sway, a time to keep silence and a time to speak, a time to love and a time to hate, a time of war and a time of peace. ಈ ಒಂದು 1ನೇ ವಚನದಿಂದ 8ನೇ ವಚನವರೆಗೆ ನೋಡಿದರೆ ಅವನು ಎಲ್ಲ ಸಂಗತಿಗಳನ್ನು ಕವರ್ ಮಾಡಿದ್ದಾನೆ. ಒಟ್ಟು ಏನು ಹೇಳ್ತಾ ಇದ್ದಾನೆ ಇಲ್ಲಿ ಸೊಲೊಮನ್ ಅಂದರೆ, ಎಲ್ಲದಕ್ಕೂ ಒಂದು ಸಮಯ ಇದೆ ಪ್ರಿಯರೇ, ಎಲ್ಲದಕ್ಕೂ ಒಂದು ಸಮಯ. ಆದರೆ ನಾವಿರುವ ಈ ಸಮಯ ಹೇಗೆ ಅಂದರೆ, ನಮಗೆ ಅಷ್ಟು ತಾಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಈ ಕತೆ ಗೊತ್ತಿರ್ಬೋದು. ಏನೆಂದರೆ, ಒಬ್ಬ ರೈತ ಇದ್ದ, ಅವನಿಗೆ ಒಂದು ಕೋಳಿ ಯಾರೋ ತಂದು ಕೊಟ್ಟರು. ಆ ಕೋಳಿ ಏನು ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂದರೆ, ದಿನಾಲೂ ಚಿನ್ನದ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಆಯಿತು. ದಿನಾಲೂ ನೋಡ್ತಾನೆ ಅವ, ಈ ಕೋಳಿದ ಸ್ಪೆಷಾಲಿಟಿ ಏನೆಂದರೆ ಚಿನ್ನದ ಮೊಟ್ಟೆ. ದಿನಾಲೂ ಅವನಿಗೆ ಒಂದು ಚಿನ್ನದ ಮೊಟ್ಟೆ. ಆದರೆ ಮನುಷ್ಯ ನೋಡಿ ನಮ್ಮಂಗೆ ಏನು ಮಾಡಿದವ, ಒಮ್ಮೆಗೆ ನಾನು ಕಾಸಿಂದವನಾಗಬೇಕು, ಒಮ್ಮೆಗೆ ನಾನು ಎಲ್ಲ ಮೊಟ್ಟೆವನ್ನು ತಗೊಳ್ಬೇಕಂತ ಹೇಳಿ ಆ ಕೋಳಿದು ಹೊಟ್ಟೆಯನ್ನು ಕೊಯ್ದ. ಆ ಕೋಳಿದು ಹೊಟ್ಟೆಯನ್ನು ಕೊಯ್ದರೆ ಹೊಟ್ಟೆ ಒಳಗೆ ಸಣ್ಣ ಇರುವ ಮೊಟ್ಟೆಗಳು, ಅದು ಒರಿಜಿನಲ್ ಮೊಟ್ಟೆ, ಸಣ್ಣ ಮೊಟ್ಟೆನೇ ಆಗಿತ್ತು. ಅದು ಚಿನ್ನದ ಮೊಟ್ಟೆ ಇರಲಿಲ್ಲ. ಅವನು ಪೇಷಂಟಾಗಿ ದಿನ ಕಾಯ್ತಿದ್ರೆ ಅವನಿಗೆ ಒಂದು ಚಿನ್ನದ ಮೊಟ್ಟೆ ಸಿಗ್ತಿತ್ತು. ನಾವು ಅವನಂಗೆ ಏನೆಂದರೆ, ಸಮಯ ಬರೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕೆಂದರೆ ಫಲವನ್ನು ಕೊಯ್ಬೇಕು. ಆದರೆ ಈ ಒಂದು ಪ್ಯಾರೆಬಲಲ್ಲಿ ನಾವು ನೋಡ್ತೇವೆ, ಅವ ಯಜಮಾನ ಬೀಜ ಬಿತ್ತಿದ್ದಾನೆ, ಎಲ್ಲ ಸರಿ ನಡೀತಾ ಇದೆ. ಎಲ್ಲರೂ ಮಲಗಲಿಕ್ಕೆ ಹೋಗಬೇಕಾದ್ರೆ ಯಾರೋ ಬಂದರು, ಹಣಜಿಯನ್ನು ಬಿತ್ತಿದ್ದಾರೆ. ಹಣಜಿಯನ್ನು ಬಿತ್ತಿದಾಗ ಗೊತ್ತಾಗಿಲ್ಲ ಪ್ರಿಯರೇ, ಹಣಜಿಯನ್ನು ಬಿತ್ತಿದಾಗ ಯಾರಿಗೂ ಗೊತ್ತಾಗಿಲ್ಲ. ಯಾಕೆಂದರೆ ಗೋಧಿನೂ ಹಾಗೆ ಕಾಣ್ತಾ ಇತ್ತು, ಹಣಜಿನೂ ಹಾಗೆ ಕಾಣ್ತಾ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಹ ಯಾವಾಗ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೋ, ಯಾವಾಗ ದೇವರು ನಿನ್ನ ತಾಯಿಯ ಗರ್ಭದಲ್ಲೇ ಇವನು ದೊಡ್ಡ ಕಾರ್ಯ ಮಾಡಲಿಕ್ಕೆ ನಾನು ಇವನನ್ನು ಆರಿಸಿಕೊಳ್ತಾನೆ ಅಂತ ಯಾವಾಗ ದೇವರು ತೀರ್ಮಾನ ಮಾಡಿದರೋ, ಸೈತಾನಿಗೆ ಗೊತ್ತಾಗುತ್ತೆ ಏನೆಂದರೆ ಹಿ ಆರ್ ಶಿ ಈಸ್ ಚೋಸನ್ ಆಫ್ ಗಾಡ್. ಯಾಕೆಂದರೆ ಇಷ್ಟೋ ಸಮಯ ನನಗೆ ಈ ಪ್ರಶ್ನೆ ಇದೆ, ನಾನು ಪಾಸ್ಟರ್ ಮಾತಾಡ್ಕೊಳ್ತೇವೆ ವಿಷಯದಲ್ಲಿ. ಏನೆಂದರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಅವರ ಜೀವನದಲ್ಲಿ ಏನೂ ಹೋರಾಟ ಇಲ್ಲ, ಅವ್ರು ಬುದು ಮೇಲೆ ಬರ್ತಾ ಇದ್ದಾರೆ. ಎಲ್ಲಿ ಹೋದರೂ ಅವ್ರಿಗೆ ಅಕ್ಸೆಪ್ಟೆನ್ಸ್ ಇದೆ, ಎಲ್ಲಿ ಹೋದರೂ ಜನರು ಅವರನ್ನು ಪ್ರೀತಿ ಮಾಡ್ತಾರೆ, ಅವ್ರಿಗೆ ಓಪನ್ ಡೋರ್ಸ್ ಇದೆ, ಅವ್ರ ಸಂತೋಷದಲ್ಲಿ ಜೀವನ ಮಾಡ್ತಾರೆ, ಅವ್ರದ್ದು ಎಲ್ಲ ಸಂಗತಿ ಅಭಿವೃದ್ಧಿ ಆಗುತ್ತೆ. ನಮಗೆ ಯಾಕೆ
ನಮಗೆ ಯಾಕೆ ಜನರು ನೋಡಿದರೆ ಹೀಯಾಲಿಸ್ತಾರೆ, ನಮಗೆ ಯಾಕೆ ಜನರು ನೋಡಿದರೆ ನಮ್ಮಿಂದ ದೂರ ಹೋಗ್ತಾರೆ, ನಾವು ಏನೂ ಮಾಡದೆ ಜನರು ಯಾಕೆ ನಮಗೆ ವೈರಿಗಳಾಗುತ್ತೆ. ಪ್ರಿಯರೇ, ಏನು ಗೊತ್ತಾ, ಇದು ಅದೇ ಅಧ್ಯಾಯ, ಅದದು ಸ್ವಲ್ಪ ಮುಂದೆ ವಚನಗಳನ್ನು ನಾವು ಓದ್ಕೊಳ್ಳುವ. ಅದೇ ಅಧ್ಯಾಯ ಮತ್ತಾಯ 13:37 ಓದ್ತಾನೆ. ಹೀ ದಟ್ ಸೋಯ್ ದ ಗುಡ್ ಸೀಡ್ ಇಸ್ ದ ಸನ್ ಆಫ್ ಮ್ಯಾನ್, ದ ಫೀಲ್ಡ್ ಇಸ್ ದ ವರ್ಲ್ಡ್, the good seed are the children of the kingdom, but the tares are the children of the wicked one. The enemy that sowed them is the devil. The harvest is the end of the world. The enemy that sowed them is the devil. ಎಂದರೆ ಈ ಹಣಜಿಯನ್ನು ಬಿತ್ತುದು ಯಾರು? ಈ ಹಣಜಿ ಬಿತ್ತುದು ಸೈತಾನ. ಪ್ರಿಯರೇ, ಯಾವಾಗ ಯು ಆರ್ ಮಾರ್ಕ್ಡ್ ಬೈ ಗಾಡ್ ಟು ಡೂ ಗ್ರೇಟ್ ಥಿಂಗ್ಸ್, ಅದೇ ಸಮಯದಲ್ಲಿ ಸೈತಾನ ಏನು ಮಾಡ್ತಾನೆ ಅಂದರೆ ತನ್ನ ಹಣಜಿಯನ್ನು ನಮ್ಮ ಜೀವನದಲ್ಲಿ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಡಿಸ್ಕರೇಜ್ಮೆಂಟ್, ರಿಜೆಕ್ಷನ್, ಮಾಕಿಂಗ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಲ್ಯಾಕ್, ನೋ ನಾಲೆಜ್, ಲೋ ಸೆಲ್ಫ್ ಎಸ್ಟೀಮ್, ಇವು ಎಲ್ಲ ಸಂಗತಿಗಳು, ನೋ ಗ್ರೋತ್, ನೋ ಪ್ರಾಸ್ಪರಿಟಿ, ಓಕೆ, ನೋ ಓಪನ್ ಡೋರ್ಸ್, ನಥಿಂಗ್ ಹ್ಯಾಪ್ನಿಂಗ್, ನಮಗೆ ಏನೂ ಆಗೋದಿಲ್ಲ, ಅವ್ರಿಗೆ ಎಲ್ಲ ಆಗುತ್ತೆ. ಯಾಕೆ ಈ ಸಂಗತಿಗಳಾಗ್ತದೇನೆಂದರೆ ಯು ಆ್ಯಂಡ್ ಐ ಆರ್ ಮಾರ್ಕ್ಡ್ ಆಫ್ ಗಾಡ್. ಈ ವೈರಿ ಏನು ಮಾಡ್ತಾನೇನೆಂದರೆ ಈ ಬೀಜ, ದೇವರ ವಾಕ್ಯ ಎಂಬ ಬೀಜ, ಯೇಸು ಸ್ವಾಮಿ ನಾಶವಾದ ಬೀಜ ನಮ್ಮ ಹೃದಯದಲ್ಲಿ ಇದ್ದರೆ, ಆ್ಯಂಡ್ ದ ಕಾಲಿಂಗ್ ಆಫ್ ಗಾಡ್ ಈಸ್ ಅಪಾನ್ ಅಸ್, ದ ಹ್ಯಾಂಡ್ ಆಫ್ ಗಾಡ್ ಈಸ್ ಅಪಾನ್ ಅಸ್. ಅದೇ ಸಮಯದಲ್ಲಿ ಈ ಬೀಜವನ್ನು ಬಿತ್ತಾನೆ. ಈ ಒಂದು ಕೆಟ್ಟ ಬೀಜ ನಮ್ಗೆ ಏನು ಮಾಡುತ್ತೆ ಅಂದರೆ ನಿರಾಶರಾಗಿ ಮಾಡುತ್ತೆ. ಏನು ಮಾಡ್ತದೆ ಅಂದರೆ ಬಿಟ್ಟು ಕೊಡಬೇಕಂತ ಮಾಡುತ್ತೆ. ಟೆಂಪ್ಟೇಷನ್ ವಿಲ್ ಕಮ್. ಒಳ್ಳೆ ಬೀಜ ಇದೆ, ಒಳ್ಳೆ ಬೀಜ ಇದ್ದಾಗ ಕೆಟ್ಟ ಬೀಜ ಬರುವುದಿಲ್ಲ ಅಂತ ಎಂದೂ ಯೋಚನೆ ಮಾಡಬೇಡ್ರಿ. ಇವತ್ತು ಅನೇಕರಿಗೆ ಪ್ರಶ್ನೆ ಇದೆ ಏನೆಂದರೆ, ನಾವು ನೀತಿವಂತರಾಗಿ ಬದುಕಿದ್ರು ಯಾಕೆ ನಮಗೆ ಕಷ್ಟ? ನಾವು ಎಲ್ಲ ದೇವರ ವಾಕ್ಯಕ್ಕೆ ಭಯಪಡ್ತವೆ, ನಾವು ದೇವರ ಮಾರ್ಗದಲ್ಲಿ ನಡೀತವೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತವೆ, ಮತ್ತೆ ನಮಗೆ ಯಾಕೆ? ಪ್ರಿಯರೇ, ಇಲ್ಲೇ ವಾಕ್ಯ ಹೇಳುತ್ತೇನೆಂದರೆ ಸೈತಾನ ನಮ್ಮ ಶತ್ರು ಆಗಿದ್ದಾನೆ. ಅವನು ಏನು ಮಾಡ್ತಾನೇನೆಂದರೆ ಹಣಜಿ ತಗೊಂಡು ಬಂದು ಹಾಕ್ತಾನೆ. ಯಾಕೆ ಹಣಜಿ ನಮ್ಮ ಜೀವನದಲ್ಲಿ ಹಾಕ್ತಾನೆ, ಅವರ ಜೀವನದಲ್ಲಿ ಹಾಕುವುದಿಲ್ಲ ಅಂದರೆ ಲೆಟ್ ಅಸ್ ಬಿ ಎನ್ಕರೇಜ್ಡ್ ಆ್ಯಂಡ್ ಹ್ಯಾಪಿ ಟುಡೇ. ಯಾಕೆಂದರೆ ವಿ ಆರ್ ಕಾಲ್ಡ್ ಆಫ್ ಗಾಡ್, ವಿ ಆರ್ ಮಾರ್ಕ್ಡ್ ಬೈ ಗಾಡ್. God has called us with the purpose. Hallelujah, hallelujah. ಈ ಒಂದು ವಾಕ್ಯವನ್ನು ನಾನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಐ ವಾಸ್ ಸೋ ಎಕ್ಸೈಟೆಡ್, ಐ ವಾಸ್ ರಿಯಲಿ ಎಕ್ಸೈಟೆಡ್. ಪ್ರಿಯರೇ, ಇವತ್ತು ಒಳ್ಳೆ ಬೀಜವನ್ನು ಬಿತ್ತಾ ಇದ್ದೇವೆ, ಅದೇ ಹಣಜಿನೂ ಬೆಳೀತಾ ಇದೆ, ಗೋಧಿನೂ ಬೆಳೀತಾ ಇದೆ, ಹಣಜಿನೂ ಬೆಳೀತಾ ಇದೆ. ಆದರೆ ನೀವು ನಾನು ಏನು ಮಾಡ್ತಾ ಇದ್ದೇವೆ? ನಾವು ಬಿಟ್ಟು ಕೊಡ್ತಾ ಇದ್ದಾವ? ನಾವು ಎಲ್ಲೇ ಹೋಗಿ ಒಬ್ಬ ಸಭೆಗೆ ಹೋಗಿ ಹೇಳ್ತೇವೆ, ಪಾಸ್ಟ್ರೇ ನಾನು ಬರ್ತಾನೆ, ನಾನು ಸೇವೆಯಲ್ಲಿ ಕೈ ಹಾಕ್ತಾನೆ, ನಾನು ನಿಮ್ಮ ಜೊತೆ ಔಟ್ರೀಚ್ಗೆ ಬರ್ತಾನೆ. ಕೆಲಸಕ್ಕೆ ಹೋದಾಗ ಎಕ್ಸ್ಟ್ರಾ ವರ್ಕ್ ಮಾಡ್ತೀರಿ, ಚಂದ ಕೆಲಸ ಮಾಡ್ತೀರಿ, ಆದರೆ ಎಲ್ಲಿ ಹೋದರೂ ಸಹ ನಮಗೆ ಒಂದು ಎಕ್ಸೆಪ್ಟೆನ್ಸ್ ಇಲ್ಲ, ನಮಗೆ ಒಂದು ಎನ್ಕರೇಜ್ಮೆಂಟ್ ಇಲ್ಲ, ನಮಗೆ ಒಂದು ರೆಕಗ್ನಿಷನ್ ಇಲ್ಲ, ನಮಗೆ ಎಲ್ಲ ತಿರಸ್ಕಾರನೇ ಮಾಡ್ತಾರೆ. ಆದರೆ ಇವತ್ತು ಏನು ಗೊತ್ತಾ, ಯಾಕೆಂದರೆ ಈ ಗೋಧಿ ಜೊತೆ ಹಣಜಿನೂ ಬಿತ್ತಲ್ಪಡುತ್ತೆ ಪ್ರಿಯರೇ. ಆದರೆ ಈ ಹಣಜಿಯನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೇವೆ ಅದು ನಾವು ನೋಡ್ತೇವೆ ಸಾಮ್ಸೋನಿನ ಜೀವಿತದಲ್ಲಿ. ಅದನ್ನು ನಾವು ಲೆಟ್ ಅಸ್ ಓಪನ್ ಅವರ್ ಬೈಬಲ್ಸ್ ಟು ಜಡ್ಜಸ್. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 2ನೇ ವಚನದಿಂದ ಓದ್ತಾನೆ. ಲೆಟ್ಸ್ ರೀಡ್ ಅವರ್ ಬೈಬಲ್ಸ್ ಫ್ರಮ್ ಜಡ್ಜಸ್ ಚಾಪ್ಟರ್ 13 ವರ್ಸ್ 2. ನ್ಯಾಯಸ್ಥಾಪಕರು 15:2. And there was a certain man of Zorah of the family of Danites, whose name was Manoah, and his wife was barren and bare not. And the angel of the Lord appeared unto the woman and said unto her, Behold, now thou art barren and bearest not, but thou shalt conceive and bear a son. Now therefore beware, I pray thee, and drink not wine nor strong drink, and eat not any unclean thing. For lo, thou shalt conceive and bear a son, and no razor shall come on his head. For the child shall be a Nazarite unto God from the womb, and he shall begin to deliver Israel out of the hand of the Philistine. ಇದು ಏನೆಂದರೆ
ಇದು ಏನೆಂದರೆ ಸ್ಯಾಮ್ಸನಿನ ಬ್ಲೂ ಪ್ರಿಂಟ್. ಯಾವಾಗ? ಅವನ ತಾಯಿಯ ಗರ್ಭದಲ್ಲಿ ಇರುವಾಗನೇ. ವೆನ್ ಯು ಆ್ಯಂಡ್ ಐ ಆರ್ ಫಾರ್ಮ್ಡ್ ಇನ್ ಅವರ್ ಮದರ್ಸ್ ವೋಮ್, the Lord declares to Satan and to the angels, this is what I am going to do with such and such person. ಇಲ್ಲಿ ಸ್ಯಾಮ್ಸನ್ ಬಗ್ಗೆ ಎಲ್ಲ ವಿಷಯ ಹೇಳ್ತಾನೆ. ಅವನ ತಲೆ ಮೇಲೆ ಒಂದು ರೇಸರ್ ಬರ್ಕೂಡ್ದು, ಅವನು ಯಾವುದೇ ಒಂದು ವೈನ್ ಕುಡಿಬಾರ್ದು. ಆಲ್ ದೋಸ್ ಥಿಂಗ್ಸ್ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಹೀ ವಾಸ್ ಸಪ್ರೇಟೆಡ್, ಹೀ ವಾಸ್ ಚೋಸನ್, ಹೀ ವಾಸ್ ಕಾಲ್ಡ್ ಬೈ ಗಾಡ್ ವಿತ್ ದ ಟಾಸ್ಕ್ ಟು ಡೆಲಿವರ್ ಗಾಡ್ಸ್ ಪೀಪಲ್. ಹೌದಲ್ಲ ಪ್ರಿಯರೇ? ಹಾಗೆ ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಸಹ ದೇವರು ಬ್ಲೂ ಪ್ರಿಂಟನ್ನು ಇಟ್ಟಿದ್ದಾರೆ. ಆದರೆ ಬ್ಲೂ ಪ್ರಿಂಟ್ ಕೊಟ್ಟ ತಕ್ಷಣ ಇವನಿಗೆ ಶೋಧನೆ ಬಂದಿಲ್ಲ ಅಂತ ಇಲ್ಲ. ಇವನ ಕಣ್ಣು ಹೋಗಿ ಹೋಗಿ ಡೆಲೈಲಾ ಮೇಲೆ ಬೀಳ್ತದೆ. ನಾವು ನೋಡ್ತೇವೆ, ಬರೇ ಸ್ಯಾಮ್ಸನಿನ ಹೆಸರು ಕೇಳಿದ ತಕ್ಷಣ ಫಿಲಿಸ್ಟಿಯರು ಭಯ ಪಡುವರು. ಅವನು ಒಬ್ಬನೇ ಬರೇ ಕತ್ತೆಯ ಒಂದು ದೌಡೆಯಿಂದ 1000 ಜನರನ್ನು ಸಾಯಿಸ್ತಾನೆ. He was so strong and so mighty. He was anointed of God. He had the strength of God. He had the wisdom of God. He was called of God. ಆದರೆ ಏನಾಯ್ತು ಅಂದರೆ, ಸೈತಾನಿಗೆ ಗೊತ್ತಿತ್ತು, he is a threat. He is a threat to the Philistines. He is a threat to me. ನನಗೆ ಅವನೊಬ್ಬ ವೈರಿ. ಅದಕ್ಕೆ ಏನು ಮಾಡಿದೆ ಅಂದರೆ, ಹಣಜೆಯನ್ನು ಬಿತ್ತಿದ. He sowed the seed. He sowed a weed. What was the weed? Delilah was the weed. ಅವಳನ್ನು ನೋಡಿದ ತಕ್ಷಣ he forgot everything. ಪ್ರಿಯರೇ, ಶೋಧನೆ ನಮಗೆ ಬರುವುದಿಲ್ಲ ಅಂತ ಇಲ್ಲ, ಶೋಧನೆ ನಮಗೆ ಬರುತ್ತೆ. ಆದರೆ ನಾನು ಅದನ್ನು ಗುರ್ತಿಸಿ ಆ ಒಂದು ಶೋಧನೆಗೆ ಒಳಪಟ್ಟರೆ ಸ್ಯಾಮ್ಸನ್ಗೆ ಆದ ಗತಿ ನಮಗೆ ಆಗುತ್ತೆ. ಎಂಥ ಒಂದು ಮರ್ಯಾದೆ, ಎಂಥ ಒಂದು ಸ್ಟ್ಯಾಂಡರ್ಡ್, ಎಂಥ ಒಂದು ಇಂಟಗ್ರಿಟಿ, ಜನರಿಗೆ ಎಂಥ ಒಂದು ಭಯ ಇತ್ತು ಸ್ಯಾಮ್ಸನ್ ಅಂದರೆ, ಅವನು ಯಾವಾಗ ಸಂಪೂರ್ಣವಾಗಿ ಡೆಲೈಲಾಗೆ ಬಿಟ್ಟು ಕೊಟ್ಟನೋ, ಅವನ ಕಣ್ಣನ್ನು ಕಿತ್ತಿ ಹಾಕಿದ್ರು, ಅವನನ್ನು ಸೆರೆಮನೆಯಲ್ಲಿ ಹಾಕಿದ್ರು. ಅವನ ಗತಿ ಬೇಸರ ಆಯಿತು. ಪ್ರಿಯರೇ, ಯಾಕೆ ಗೊತ್ತಾ? ಸಣ್ಣ ಸಂಗತಿ, ಒಂದು ಹಣಜು ಅವನ ಜೀವನದಲ್ಲಿ ಸೈತಾನ ಹಾಕಿದೆ. ಯಾಕೆಂದರೆ ನಾವು ಆ ವಾಕ್ಯ ನೋಡಿದೆ ಅಂದರೆ, ದ ವೀಡ್ ಈಸ್ ದಟ್ ಎನಿಮಿ. The weed is that enemy. ಇವತ್ತು ಸಹ the enemy is using the same tools to work in your life and in my life. ಇಷ್ಟು ಶೋಧನೆ, we are frustrated, we are fed up, we want to give up, we are worn out. ಇಷ್ಟು ವರ್ಷ ಸಿಸ್ಟರ್, ಇಷ್ಟು ವರ್ಷ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ಅಂದರೆ, there is a time for everything. ನಾವು ಏನನ್ನು ಧ್ಯಾನ ಮಾಡ್ತಾ ಇದ್ದೇವೆ ಏನೆಂದರೆ, ಹಣಜಿನೂ ಬೆಳಿಬೇಕಂತೆ, ಗೋಧಿನೂ ಬೆಳಿಬೇಕಂತೆ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಗೋಧಿನೂ ಬೆಳೀತಾ ಇದೆ, ಹಣಜು ಬೆಳೀತಾ ಇದೆ. ಹಣಜು ಏನು ಮಾಡ್ತಾ ಇದ್ದೇನೆಂದರೆ, ಡಿಸ್ಕರೇಜ್ಮೆಂಟ್ ತೊಗೊಂಡು ಬರ್ತಾ ಇದೆ, ಬಿಟ್ಟು ಕೊಡಬೇಕೆನ್ನಿಸ್ತದೆ, ಬೇಸರ ಆಗ್ತಾ ಇದೆ, ಈ ಜೀವನವನ್ನೇ ಮುಗಿಸ್ಬೇಕು ಎನ್ನಿಸ್ತದೆ. ಆದರೆ ನಾವು ಬಿಟ್ಟು ಕೊಡದೆ, ನಾವು ಧೈರ್ಯವಾಗಿ, ಯಾಕೆಂದರೆ ನಮ್ಮ ಒಳಗೆ ಇರುವ ಬೀಜ ಅದು ನಾಶವಾಗದ ಬೀಜ ಅಲ್ಲ ಪ್ರಿಯರೇ. ನಮ್ಮ ಒಳಗೆ ಬೀಜ ಬಿತ್ತಿದ್ದು ಅದು ಒಳ್ಳೆ ಬೀಜ. ಆ ಬೀಜ ಏನಾಗ್ತಾ ಇದೆ ಅಂದರೆ, ಇಟ್ಸ್ ಟೇಕಿಂಗ್ ಅ ರೂಟ್. ಅದು ರೂಟ್ ತಗೊಳ್ತಾ ಇದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದರೆ ಪ್ರಿಯರೇ, ಸೈತಾನ ನಮ್ಮ ಆಶೀರ್ವಾದವನ್ನು ಕಿತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅವನು ಏನೇ ಪ್ರಯತ್ನ ಮಾಡಿದರೂ ಸಹ, ನಾವು ಒಳ್ಳೆಯ ಒಂದು ಬೀಜ ಆಗಿದ್ದರೆ ನಮಗೆ ಸೈತಾನದು ಏನೇ ಕೃತ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ನೋ ವೆಪನ್ ದಟ್ ಈಸ್ ಫಾರ್ಮ್ಡ್ ಅಗೇನ್ಸ್ಟ್ ಯು ಶಲ್ ಪ್ರಾಸ್ಪರ್. ಯಾವುದೇ ಆಯುಧ ನಿಮ್ಮ ವಿರುದ್ಧವಾಗಿ ಹೇಳಿದರೂ ಅದು ಜಯಶಾಲಿ ಆಗೋದಿಲ್ಲ. ಯಾಕೆಂದರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ಸರ್ಫೇಸ್ ಲೆವೆಲಲ್ಲಿ ಏನು ಕಾಣ್ತಾ ಇಲ್ಲಾದರೂ ಸಹ ನಮ್ಮ ಬೇರು ಹೋಗ್ತಾ ಇದೆ ಪ್ರಿಯರೇ. ಆದರೆ ಇಲ್ಲಿ ವಿಚಿತ್ರ ನೋಡ್ರಿ, ಅದೇ ನಾವು ಇನ್ನೊಂದು ಸರ್ತಿ ನೋಡ್ಕೊಳ್ಳುವ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಅವರು ಈ ಮಾತನ್ನು ಹೇಳ್ತಾರೇನೆಂದರೆ, ಅವರು ಓಡಿ ಬಂದು ಹೇಳ್ತಾರೆ, ನಾವು ಇದನ್ನು ತೆಗೆದು ಬಿಡುವ,
ಈ ಅಣಜಿಯನ್ನು ತೆಗೆದು ಬಿಡು. ಅದಕ್ಕೆ ಅವನು ಏನು ಹೇಳ್ತಾನೆ ಅಂದರೆ 29ನೇ ವಚನ, 13ನೇ 29ನೇ ವಚನ ಹೇಳ್ತಾನೆ, ಬಟ್ ಈ ಸೆಡ್ ನೇ ಲೀಸ್ಟ್ ವೈಲ್ ಈ ಗ್ಯಾದರ್ ಅಪ್ ದ ಟೇಸ್ ಈ ರೂಟ್ ಅಪ್ ಆಲ್ಸೋ ದ ವೀಟ್ ವಿತ್ ದೆಮ್. Let both grow together until the harvest, and in the time of harvest I will say to the reapers, gather together first the tares and bind them in the bundle and burn them. ಈ ಯಜಮಾನನಿಗೆ ಈ ಕೆಲಸ ಮಾಡೋರ್ಗಿಂತ ಹೆಚ್ಚು ಒಂದು ನಾಲೆಜ್ ಇದೆ. ಅವನು ಇವರ ಜೊತೆ ಮೂರ್ಖನಾಗಿ ಎಳ್ದು ಬಿಡ್ರಿ, ಯಾಕೆಂದರೆ ಇದಕ್ಕೆ ಬರುವ ಎಲ್ಲ ನ್ಯೂಟ್ರಿಷನ್ ಅದಕ್ಕೂ ಹೋಗುತ್ತೆ. ಈ ಗೋಧಿ ಬೆಳಿಬೇಕ ಕಡೆದಲ್ಲಿ ಹಣಜಿನೂ ಬೆಳೆದು ಬಿಟ್ಟರೆ ಎಲ್ಲ ಈ ಗೋಧಿಗೆ ಬರುವ ಸಾಯಿಲಿಂದ ಬರಬೇಕಾದ ಎಲ್ಲ ಒಂದು ಅಂಶಗಳು ಬರಲಿಕ್ಕೆ ಇಲ್ಲ, ಎಳ್ದು ಬಿಡ್ರಿ ಅಂತ ಅವನು ಹೇಳೋದಿಲ್ಲ. ಭಾಳ ಆಶ್ಚರ್ಯ. ವೆನ್ ಐ ವಾಸ್ ರೀಡಿಂಗ್ ದ್ಯಾಟ್ ಇಟ್ ವಾಸ್ ಸೋ ಮಚ್ ಫನ್. ಅವನೇನು ಹೇಳ್ತಾನೆ ಅಂದರೆ ಲೀವ್ ಇಟ್ ಲೆಟ್ ಇಟ್ ಗ್ರೋ ಟುಗೆದರ್ ಟಿಲ್ ಹಾರ್ವೆಸ್ಟ್. ನಿರಾಶರಾಗಿದ್ದೀರಿಯಾ ಪ್ರಿಯರೇ? ಭಾಳ ಸಹಿಸ್ಕೊಳ್ತೀರಿಯಾ? ಯು ಆರ್ ಟಯರ್ಡ್, ಯು ಆರ್ ಓನ್ ಔಟ್, ಯುವರ್ ಸೀಸನ್ ಆಫ್ ಚೇಂಜ್ ಇಸ್ ಕಮಿಂಗ್. ಯಾವಾಗವರೆಗೆ ಅಂದರೆ ಎರಡೂ ಬೆಳೆದು ನಿಲ್ತಾಗ ಯಜಮಾನ ಹೇಳ್ತಾನೆ, ಇವಾಗ ಹೋಗ್ರಿ, ಮೊದಲು ಹಣಜನ್ನು ತಗೊಳ್ಳಿ, ಬೆಂಕಿಗೆ ಹಾಕ್ರಿ. ಪ್ರಿಯರೇ, ಒಂದು ಕಾಲ ಉಂಟು ನಮ್ಮ ನಿರೀಕ್ಷೆ ನಿರರ್ಥಕವಾಗಿ ಹೋಗೋದಿಲ್ಲ. ಅವನು ಯಾಕೆ ಬೇಡ ಅಂತಾನೆ ಅಂತ ನಾನು ಗೂಗಲ್ ಮಾಡಿದ್ದೆ. ಯಾಕೆ ಅವ ಟೇರ್ಸನ್ನು ಮತ್ತು ವೀಟನ್ನು ಕಿತ್ತಬೇಡ ಹೇಳಿದಾಗ, ಭೂಮಿ ಒಲೆಗೆ ಹೋದಾಗ ಈ ಹಣಜಿದು ರೂಟು ಹಾಗೂ ಗೋಧಿದು ರೂಟು ಎಂಟ್ಯಾಂಗಲ್ ಆಗುತ್ತೆ, ಅದು ಒಂದಕ್ಕೊಂದು ಸಿಕ್ಕಾಕೊಳ್ತವೆ. ಸೊ ಹಣಜಿಯನ್ನು ಎತ್ತಬೇಕಾದ್ರೆ ಗೋಧಿನೂ ಬರ್ಬೋದು. ಅದಕ್ಕೆ ಗೋಧಿಗೆ ಒಂದು ಸ್ವಲ್ಪನೂ ನಾಶ ಆಗಬಾರ್ದು, ಗೋಧಿಗೆ ಒಂದು ಸ್ವಲ್ಪನೂ ಏಟ್ ಆಗಬಾರ್ದು ಅಂತ ಹೇಳಿ ಅವನು ಏನು ಮಾಡ್ತಾನೆ ಅಂದರೆ ಬಿಡ್ರಿ. ಪ್ರಿಯರೇ, ಆಫೀಸಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರ, ಕುಟುಂಬದಲ್ಲಿ ತಿರಸ್ಕಾರ ಮಾಡ್ತಾರ, ಅತ್ತೆ ಮನೇಲಿ ನಿಮ್ಮನ್ನು ಕೀಳಾಗಿ ನೋಡ್ತಾರ, ಎಲ್ಲಿ ಹೋದರೂ ಅವಮಾನ ಆಗುತ್ತೇನೋ. ಹೆಂಗೆ ಅನ್ನಿಸ್ತದೇನೆ ಅಂದರೆ ಇಷ್ಟು ಬಾಯಿಗೆ ಬರುತ್ತೆಲ್ಲ ಮಾತಾಡಲಿಕ್ಕೆ. ಆದರೆ ಒಂದನ್ನು ನಾವು ಕಲಿಬೇಕು, ನಾವು ಕಾಯಬೇಕು. If you and I wait patiently, it is very difficult, but we have to wait till harvest time. ಆ ಸಮಯ ಈ ಬೀಜಗೆ ಬಂತೆಂದರೂ ನಮ್ಮ ಜೀವನದಲ್ಲಿ ಆ ಸಮಯ ಬರುತ್ತೆ ಪ್ರಿಯರೇ. The seasons will change. The harvest time will come. ಅಳುತ್ತಾ ಬಿತ್ತುವವರು, 126ನೇ ಕೀರ್ತನೆ 5ನೇ ವಚನ ಹೇಳುತ್ತೆ ಅಂದರೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ನೀವು ಅಳ್ತಾ ಇದ್ದೀರಾ? ಹತ್ಕೊಂಡು ಒಳ್ಳೆಯದನ್ನೇ ಬಿತ್ತಾ ಇದ್ದೀರಾ, ಆದರೆ ಬೇಡದೇ ಸಂಗತಿಗಳು ಜೀವನದಲ್ಲಿ ಬರ್ತಾ ಇದೆಯಾ? ಯೋಸೆಫ್ ಒಂದು ಸಂಗತಿ ಮಾಡಿದ, ಇಷ್ಟೇ ಹೋರಾಟ ಬಂದರೂ ಬಾಯಿ ತೆಗಿಲೇ ಇಲ್ಲ. ಯೇಸುಸ್ವಾಮಿ ವಿಷಯದಲ್ಲಿ ಒಂದು ಮಾತು ಹೀಗೆ ಹೇಳುತ್ತೆ ಅಂದರೆ, ಯೇಸುಸ್ವಾಮಿ ಬಾಯಿ ತೆರಿಲೇ ಇಲ್ಲ. ನಮ್ಮ ಶೋಧನೆ ಸಮಯದಲ್ಲಿ, ನಮ್ಮ ಹೋರಾಟದ ಸಮಯದಲ್ಲಿ, ಆಗೋದಿಲ್ಲ ಸ್ವಾಮಿ, ಆಗೋದಿಲ್ಲ, ನನಗೆ ಸಹಿಸಿ ಸಾಕಾಗಿದೆ ಅಂತ ಹೇಳ್ತೀರಾ? ರಿಜಾಯ್ಸ್ ಟುಡೇ. ನಮ್ಮ ಸುಗ್ಗಿ ಕಾಲ ಬಂದಿದೆ. ಯಾವಾಗ ಜಾಸ್ತಿ ಹೋರಾಟ ಬರುತ್ತೆ ಅಲ್ಲ, ದ ಟೈಮ್ ಫಾರ್ ದ ಬ್ರೇಕ್ ಥ್ರೂ ಹ್ಯಾಸ್ ಕಮ್. ಬಿ ಎನ್ಕರೇಜ್ಡ್. ಬೀಜನೂ ಗೋಧಿನೂ ಬೆಳೀತದೆ, ಹಣಜಿನೂ ಬೆಳೀತದೆ. ಆದರೆ ಗೋಧಿ ಸ್ಟೋರ್ ಹೌಸ್ಗೆ ಹೋಗುತ್ತೆ, ಬಾನ್ಗೆ ಹೋಗುತ್ತೆ, ಮತ್ತು ಹಣಜು ಸುಟ್ಟಲ್ಪಡುತ್ತೆ. ಪ್ರಿಯರೇ, ಒಂದು ಸಮಯ ಎಲ್ಲರ ಜೀವನದಲ್ಲಿ ಬರುತ್ತೆ. ಆದರೆ ಒಂದು ಇದರಲ್ಲಿ ಕಲಿಯೋದೇನು ಗೊತ್ತಾ? ಪೇಷನ್ಸ್, ತಾಳ್ಮೆ. ಆ ತಾಳ್ಮೆ ದೇವರು ನಿಮಗೆ ಕೊಡಲಿ, ನನಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇವತ್ತು ನಿಮ್ಮ ಸಾಮ್ಯ ಬಗ್ಗೆ ನಾವು ಕೇಳಿದ್ದೇವಪ್ಪ, ಎಷ್ಟು ಸುಂದರವಾಗಿ ಹೇಳಿದ್ರಿ. ಬಿಡ್ರಿ, ಬೆಳೀಲಿ. ಸುಗ್ಗಿಯ ಕಾಲದಲ್ಲಿ ಸರಿಯಾದ ತೀರ್ಪನ್ನು ಮಾಡ್ತವೆ ಸ್ವಾಮಿ. ಈ ಪ್ರೋಗ್ರಾಮ್ ನೋಡೋರು ಎಷ್ಟೋ ಜನರು, ಅಯ್ಯೋ ನಾವು ಒಳ್ಳೆಯದೇ ಮಾಡ್ತವೆ, ಆದರೆ ಯಾಕೆ ನಮಗೆ ಹೀಗೆ ಅಂದ್ಕೊಂಡು ಅವ್ರಿಗೆ ಇವತ್ತೊಂದು ತುಂಬ ಒಂದು ಎನ್ಕರೇಜ್ಮೆಂಟ್ ಆಗಲಿ. ಯಾಕೆಂದರೆ ಅವರ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಸುಗ್ಗಿ ದಿನ ಬರುತ್ತೆ. ಸುಗ್ಗಿ ದಿನ ಬಂದಾಗ ಒಳ್ಳೆ ಬೀಜ ಅದು ಬಾನ್ಗೆ ಹೋಗುತ್ತೆ, ಸ್ಟೋರ್ ಹೌಸ್ಗೆ ಹೋಗುತ್ತೆ, ಆದರೆ ಹಣಜು ಮಾತ್ರ ಸುಟ್ಟಲ್ಪಡುತ್ತೆ. ಇಂಥ ನಮ್ಮ ಶೋಧನೆ ಸಮಯದಲ್ಲಿ ಸ್ವಾಮಿ, ಹೇಗೆ ನೀವು ಬಾಯನ್ನು ಮೌನವಾಗಿ ಎಲ್ಲವನ್ನೂ ಸಹಿಸಿದ್ರಿ, ನಾವು ಮೌನವಾಗಿ ಸಹಿಸುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.